ಯಾಕಂತಂದ್ರೆ ಇವ್ರ ವಯಸ್ಸಾಗಿರೋರು ಎಲ್ಲೋ ಒಂದ್ ಕಡೆ ಜೈ ಅಂತಾರೆ, ಎಲ್ಲೋ ಒಂದ್ ಕಡೆ ಒಂದು 500 ಜನ 1000 ಜನ ಸೇರ್ತಾರೆ, ಕೂತ್ಕೊಂತಾರೆ, ಹೋಗ್ತಾ ಇರ್ತಾರೆ. ಇವ್ರಿಗೆ ಯಾಕೆ ನಾವು ಇದು ಮಾಡ್ಬೇಕು? ಒಬ್ಬರಿಗನ ಇಂಟ್ರೆಸ್ಟೇ ಇಲ್ಲ. ಅದಕ್ಕೋಸ್ಕರ ಯಾರೇ ಆಗ್ಲಿ ನಮ್ಮ ರಾಜ್ಯದಲ್ಲಿ ಹೋಗಿರ್ತಕ್ಕಂಥವ್ರು ಇನ್ನ ನಾವು ಮನವಿ ಪತ್ರ ಕೊಡೋದೇ ಬೇಡ ಅಂತಂದ್ಬಿಟ್ಟು ನನ್ನ ಒಬ್ಬನ ಅನಿಸಿಕೆ ಸ್ನೇಹಿತರೆ. ಆದ್ರೆ ಇದು ತಪ್ಪಂದ್ರೆ ತಪ್ಪೇ ಅನ್ಕೊಂಡು ಒಪ್ಕೊಳ್ಳೋಣ. ಆದ್ರೆ 7-8 ಸಾರಿ ಕೊಟ್ಟಿದೀವಿ, ಒಬ್ರು ಕೂಡ ಅಲ್ಲಿ ಧ್ವನಿಲಿ ಯತ್ನ ಇಲ್ಲ ಅಂದ್ರೆ ಯಾಕೆ ಹೋಗ್ಕೊಳ್ಬೇಕು? ಏನಿದ್ರು ನಾವ್ ಹೇಳಿದ್ವಲ್ಲ, ರಾಜ್ಯದಲ್ಲಿ ಯಾರಿದ್ದಾರೆ ಸಂಬಂಧಿಸಿದವರು ಮಂತ್ರಿಗಳು ಅಲ್ಲಿಗೆ ಹಾಕಿ, ಒಂದ್ ದಿವಸ ಹಾಕಿ ಕೂತ್ಕೊಬಿಡೋಣ. 2 ದಿವಸ 3 ದಿವಸ ಆಗ್ಲಿ, ನಮ್ಗೆ ಏನಾದ್ರು ಮಾಡ್ಲಿ ಅವರು. ನಾವಂತೂ ಕಾನೂನು ಕೈ ತಗೊಳ್ಳೋರಲ್ಲ, ಶಾಂತಿಯುತವಾಗೇ ಪ್ರತಿಭಟನೆ ಮಾಡೋಣ. ಸಂಬಂಧಿಸಿದವ್ರನ್ನ ಕೂತ್ಕೊಳ್ಳೋಣ. ಅಲ್ಲಿ ಎಲ್ಲೋ ಕೂತ್ಕೊಳ್ಳೋ ಬರುವುದೇ ಇಲ್ಲ ಅಲ್ಲಿಗೆ. ಈಗ ಡೆಲ್ಲಿಗೆ ಹೋದ್ರು 9, 10, 11 ದೇಶದಾದ್ಯಂತ ಎಲ್ಲಾರು ಹೋದ್ರು, ಎಲ್ಲಾ ಕಾರ್ಮಿಕ ಸಂಘಟನೆಗಳಿಂದ ಹೋದ್ರು. ಪಾಪ 60 ವರ್ಷ 70 ವರ್ಷ 80 ವರ್ಷದವ್ರು ಅದೆಲ್ಲ ನೋಡಿದೀರಾ. 3 ದಿವಸ ಅಲ್ಲಿ ಎಷ್ಟು ಬಾಧೆ ಬಿಟ್ಕೊಂಡು ಆ ಶೆಕೆಯಲ್ಲಿ ಅಲ್ಲಿದ್ದಾರೆ. ಎಷ್ಟು ಜನ ಬಂದ್ರು ಸಮಯಲ್ಲಿ? ಅಲ್ಲೇ ಪಾರ್ಲಿಮೆಂಟ್ ಅಲ್ಲಿ ಇದ್ರೂ ಕೂಡ ಹೊರಗಡೆ ಹೋಗಿದ್ದಾರೆ ಅಂತ ಅನ್ನೋದು ಶಿಷ್ಯನ ಕಳಿಸೋದು, PA ಇನ್ನೊಬ್ಬನ ಕಳಿಸೋದು. ಇನ್ನೊಬ್ಬರು ಚೇರ್ಮನ್ ಅಂತಾರೆ, ಅವರು ಅಷ್ಟೇ ನಾವೆಲ್ಲ ಕೊಟ್ಟಿದ್ದೀವಿ ನಿಮ್ಗೆ ಆಗೋಯ್ತು ಅಂತ. ಆ ಚೇರ್ಮನ್ ಕೂಡ ನಮ್ಮ ರಾಜ್ಯದವರೇ ಒಬ್ರು ಇದ್ದಾರೆ, ನಮ್ಮ ರಾಜ್ಯದವರೇ ಇದ್ದಾರೆ. ವರದಿ ಕೊಟ್ಬಿಟ್ರು, ವರದಿ ಕೊಟ್ಬಿಟ್ಟವ್ರೆ. ನಾನು ಮಾಡ್ಬಿಟ್ಟಿದ್ದೀನಪ್ಪ ಅಂತ. ಮತ್ತೆ ಅದೇ ಸಂಸತ್ ಅಧಿವೇಶನದಲ್ಲಿ ಒಂದು ಮಾತು ಯಾಕೆ ಮಾತಾಡಬಾರ್ದು? ತರಣಿ ಒಬ್ಬ ಯುವಕ ಮಾತಾಡ್ತಾ ಇದ್ದಾನಲ್ಲ, ನೀವ್ಯಾಕೆ ಮಾತಾಡಬಾರ್ದು? ನೀವು ಕೊಟ್ಟಿರೋದು ನಿಮಗೆ ಮನಸ್ಫೂರ್ತಿಯಾಗಿ ನಮ್ಮ EPS 95 ಪೆನ್ಷನ್ದಾರರಿಗೆ ಅನುಕೂಲ ಮಾಡಿಕೊಡ್ಬೇಕು ಉದ್ದೇಶ ಇದ್ರೆ, ನೀವು ಆ ಸಮಿತಿಯ ಚೇರ್ಮನ್ ಆಗಿ ವರದಿಯನ್ನು ಕೊಟ್ಟಿದ್ರೆ ಅದನ್ನೇ ರಿಪೀಟ್ ಮಾಡಕ್ಕೇನಲ್ಲಿ? ಸಂಸತ್ ಅಧಿವೇಶನ ರಿಪೀಟ್ ಮಾಡಕ್ಕೇನೋ? ಸ್ವಾಮಿ ಈ ತರ ಆಗಿದೆ, ಈ ತರ ಕೊಟ್ಟಿದೀವಿ, ಅವ್ರ ತೊಂದರೆ ಈ ತರ ಇದೆ, ಇಷ್ಟು ಕೇಳ್ತಾವ್ರೆ, ಹಾಳಾಗಿ ಹೋಗ್ಲಿ, ನಿಮ್ಗೆ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಕೊಡಿ. ಗೆರೆ ಎಳ್ದಿಲ್ಲ ನಾವೇನು, ಕೊಡೋದೇನೋ 7,500 9,000 10,000 ಬೇಡಿಕೆ ಇಟ್ಟಿದ್ದಾರೆ ಎಲ್ಲ ನಮ್ಮ ಕಾರ್ಮಿಕ ಸಂಘಟನೆಗಳಿಂದ ಸೇರಿ. ಅಷ್ಟೇ ಕೊಡಿ, ಅದಕ್ಕೆ ಕಡಿಮೆ ಕೊಟ್ಟರೆ ನಾವು ತಗೊಳ್ಳಲ್ಲ ಅಂತ ಹೇಳ್ತಾ ಇಲ್ವಲ್ಲ. ಕೊಡಿ, ಎಷ್ಟು ಕೊಡ್ತೀರಾ? ಏನಿಲ್ಲ, ಆನೆಗೆ ಅದಿನ್ನು ಮುಂಬರೋ ದಿನಗಳಂತಲೇ ಹೇಳ್ಬಿಟ್ರೆ ನಾವ್ ಇರ್ಬೇಕಲ್ಲ. ಇದು ಇರುವಾಗಲೇ ಕೊಡಬೇಕಂತ ಏನಾದ್ರು ಮನಸ್ಸಿದೆಯಾ, ಅಥವಾ ಹೊರಟೋದ್ಮೇಲೆ ಏನಾದ್ರು ನೋಡೋಣ ಅಂತಿದ್ದೀರಾ? ನನ್ಗನ್ನಿಸ್ತದೆ ಇವರೆಲ್ಲ ಅರ್ಧ ಹೊರಟೋಗ್ಲಿ, ಆಮೇಲೆ ಬೇಕಾದ್ರೆ ಏನಾದ್ರು ನೋಡೋಣ ಅನ್ನೋ ಉದ್ದೇಶದಿಂದಾನೇ ಅವರು ಆ ಭಾಷೆ ಇದು ಉಪಯೋಗಿಸಿರೋದಲ್ಲಿ ಗೊತ್ತಾಗುತ್ತೆ, ಅದೇ ಇದೆ. ಅದಕ್ಕೋಸ್ಕರ ನಾವು ಏನೇ ಆಗಲಿ ಮುಂದಿನ ಹೋರಾಟಗಳು, ಯಾಕಂದ್ರೆ ಬಜೆಟ್ ನೋಡಿದೀವಿ, ಈಗ 8 ವರ್ಷಗಳಿಂದ ಬಜೆಟ್ಗಳು ನೋಡ್ತಾನೆ ಬಂದಿದ್ದೀವಿ. ಅಲ್ಲಿ ಸುಮಾರು 8ರಿಂದ 10 ಕಾರ್ಮಿಕ ಸಂಘಟನೆಗಳಿದ್ದಾರೆ. CBT ಮೀಟಿಂಗು, ನಮ್ಮ KSRTCಗೆ ಯಾವ ತರ 6-7 ಯೂನಿಯನ್ಗಳಿದ್ದಾರೆ, ರೆಕಗ್ನೈಸ್ ಯೂನಿಯನ್ ಅವರು ಇವರು ಅಂತಂದ್ಬಿಟ್ಟು, ಅದೇ ತರ CBT ಮೀಟಿಂಗ್ ಅಲ್ಲಿ ಕೂಡ 8ರಿಂದ 10 ಸಂಘಟನೆಗಳಿದ್ದಾವೆ. ಆ ಸಂಘಟನೆಗಳ BMS ಅವರು ಬಹಳ ಮುಂಚೂಣಿಯಲ್ಲಿದ್ದಾರೆ ಅಂತಂದ್ಬಿಟ್ಟು ಗೊತ್ತಾಗತ್ತೆ. ಪಕ್ಕ ನನಗೂ ಗೊತ್ತಿಲ್ಲ, ಯಾರೇ ಆಗಲಿ, BMS ಆಗಲಿ ಇನ್ನೊಬ್ಬರಾಗ್ಲಿ, ಅವರು ಒಂದು ಕಾರ್ಮಿಕ ಸಂಘಟನೆ ತಾನೆ ಅವ್ರದ್ದು ಕೂಡ. ಅಲ್ಲೂ ಅವರು ಲೀಡರ್ಗಳಿರ್ತಾ ತಾನೆ. ಇಷ್ಟು ವರ್ಷಗಳಿಂದ CBT ಮೀಟಿಂಗ್ ನಡೆಸ್ತಾ ಇದ್ದಾರೆ. ಏನ್ ನಡೆಸ್ತಾ ಇದ್ದಾರೆ? ಯಾರಿಗೋಸ್ಕರ ನಡೆಸ್ತಾ ಇದ್ದಾರೆ? ನಾವೆಲ್ಲ ದೇಶದಾದ್ಯಂತ ಈ ತರ 60 ವರ್ಷ ಮೇಲ್ಪಟ್ಟವರು ಎಲ್ಲಾ ಕಡೆನೂ ಮನವಿ ಪತ್ರಗಳು ಕೊಟ್ಟು, ಧರಣಿ ಕೂತ್ಕೊಂಡು, ಎಲ್ಲಾ ಕಡೆನೂ ಪೇಪರ್ಗೂ ಮೀಡಿಯಾಗಳಿಗೂ ಎಲ್ಲಾ ಕಡೆ ಕೊಟ್ಕೊಂಡು, ಸಿಕ್ಕ MP ಗಳಿಗೆಲ್ಲ ಕೈ ಕಾಲು ಮುಗಿದು ಬೇಡ್ಕೊಂತ ಇದೀವಿ. ಈ ಕಾರ್ಮಿಕ ಸಂಘಟನೆಗಳು ಅದನ್ನ ರೈಸ್ ಮಾಡ್ತಾ ಇದಾರೋ ಇಲ್ಲ ನಮಗಂತೂ ಗೊತ್ತಿಲ್ಲ. ಅಲ್ಲಿ ಏನ್ ನಡೀತಾ ಇದೆ ಅಂತ ಬೇರೆ ಯಾರು ಹೋಗಕ್ಕಾಗಲ್ಲ. ಇನ್ನ ನಮ್ಮ ರಾಜ್ಯದಲ್ಲಿ ಯಾವ್ದಾದ್ರು ಒಂದು ಸಂಘಟನೆ ಆ CBT ಮೀಟಿಂಗ್ ಅಲ್ಲಿ ಇದೆಯಾ ಅನ್ನೋದು ಕೂಡ ನಮಗ್ ಗೊತ್ತಿಲ್ಲ, ಯಾರು ಹೇಳ್ತಾನೂ ಇಲ್ಲ. ಇಲ್ಲಾಂದ್ರೆ ಅವ್ರನ್ನೇ ಹೋಗಿ ಕೇಳೋಣ ಅಂತ, ಅವ್ರ ಕಡೆನೇ ಹೋಗಿ ಡಿಮ್ಯಾಂಡ್ ಮಾಡಿಸೋಣ ಅಂತಂದ್ಬಿಟ್ಟು ಈ ತರ ನಡೀತಾ ಇದೆ. ಆದ್ರೂ ಕೂಡ ಇವರು ಈ ಒಂದು ಬಡ್ಜೆಟ್ ಅಲ್ಲಿ ನಮ್ಮ ವಿಷಯದ ಬಗ್ಗೆ ತಾತ್ಕಾರವಾಗಿ ನಡ್ಕೊಂಡಿದ್ದಾರೆ, ಬೇಜವಾಬ್ದಾರಿ ಹೇಳಿಕೆ ಕೊಟ್ಟಿದ್ದಾರೆ. ಯಾರೇ ಆಗ್ಲಿ ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ.